ಹೌದು, ಅವನು ಹೇಗೆ ಆಸಾಮಿ? ಒಳ್ಳೆಯವನ ಕೆಟ್ಟವನ? ಒಳ್ಳೆಯವರು ಒಳ್ಳೆಯವನು, ಕೆಟ್ಟವರು ಬಹಳ ಕೆಟ್ಟವನು. ನಮಸ್ಕಾರ ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ಎಡಿಟಿಂಗ್ ತುಂಬಾ ಸೂಪರ್ ಆಗಿ ಬಂದಿದೆ. ಸೊ ಏನಿಲ್ಲಿ ದರ್ಶನ್ ಫೋಟೋ ಹಾಕಿದೀವಿ, ಆ ಜಾಗಕ್ಕೆ ನಿಮ್ಮ ಫೋಟೋಗಳನ್ನ ಹಾಕೊಂಡು ಎಡಿಟ್ ಮಾಡ್ಕೊಂಡ್ರೆ ತುಂಬಾ ಸೂಪರ್ ಆಗಿರುತ್ತೆ. ಸೊ ಈ ವಿಡಿಯೋವನ್ನ ಎಡಿಟ್ ಮಾಡೋದು ಬಹಳ ಸುಲಭ. ನೀವು ಯಾವುದೇ ಗ್ರಾಫಿಕ್ ಆಗ್ಲಿ ಅಥವಾ ಎಫೆಕ್ಟ್ಸ್ ಆಗ್ಲಿ ಆಡ್ ಮಾಡೋಂತ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಫೋಟೋಗಳನ್ನ ಚೇಂಜ್ ಮಾಡ್ಕೊಂಡ್ರೆ ಸಾಕು. ಓಕೆ ಸ್ನೇಹಿತರೆ, ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಯಾವ ರೀತಿ ಎಡಿಟ್ ಮಾಡೋದು ಅಂತ ಈಗ ನೋಡೋಣ. ಮೊದಲಿಗೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಜೆಕ್ಟ್ ಫೈಲ್ ಕೊಟ್ಟಿರ್ತೇನೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ನೀವೇನಾದ್ರೂ ಅಲೈಟ್ ಮೋಷನ್ ನ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಿ ಮೆಂಬರ್ ಆಗಿದ್ರೆ, ಮೆಂಬರ್ ಗಳಿಗೋಸ್ಕರ ಒಂದು ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೇನೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಥವಾ ನೀವೇನಾದ್ರೂ ಮೆಂಬರ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಪರೇಟ್ ಒಂದು 4 ಫೈಲ್ ಇರುತ್ತೆ, ಆ 4 ಫೈಲ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಯಾಕಪ್ಪ 4 ಫೈಲು, ಮೆಂಬರ್ ಮಾತ್ರ 1 ಫೈಲ್ ಅಂತ ಹೇಳಿದ್ರೆ, ಸೊ ಮೆಂಬರ್ ಎಷ್ಟು ಬೇಕಾದ್ರೂ MB ಡೌನ್ಲೋಡ್ ಮಾಡ್ಕೊಳ್ಬಹುದು. ಮೆಂಬರ್ ಆಗಿಲ್ಲ ಅಂತ ಹೇಳಿದ್ರೆ 5 MB ಮೇಲೆ ಡೌನ್ಲೋಡ್ ಮಾಡೋದಕ್ಕಾಗಲ್ಲ. ಕ್ವಾಲಿಟಿ ಕಮ್ಮಿ ಮಾಡ್ಬಿಟ್ಟು ಒಂದೇ ಫೈಲ್ ಅಲ್ಲಿ ಕೊಡಬಹುದು, ಆದ್ರೆ ಕ್ವಾಲಿಟಿ ಇರಲ್ಲ ವಿಡಿಯೋ. ಸೊ ಅದರಿಂದ 4 ಫೈಲ್ ಮಾಡಿರ್ತೇನೆ. ಸೊ 5 MB ಅನ್ನೋ ತರ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದ್ರ ಜೊತೆಲಿ ಫೋಟೋಗಳನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು. ಅಕಸ್ಮಾತ್ ಫೋಟೋಗಳು ಏನಾದ್ರೂ ಕ್ವಾಲಿಟಿ ಡೌನ್ ಆಗಿದ್ರೆ ರಿಪ್ಲೇಸ್ ಮಾಡೋದಕ್ಕೆ ಫೋಟೋಗಳು ಬೇಕಾಗುತ್ತೆ. ಆದ್ರಿಂದ ನೀವು ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು. ನಂತರ ಅಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ನೋಡಿ, ಅಲೈಟ್ ಮೋಷನ್ ಆಪ್ ಓಪನ್ ಮಾಡ್ಕೊಂಡ್ರೆ ಮೊದಲನೇದು ನೋಡಿ, ಇದು ಫುಲ್ ಪ್ರಾಜೆಕ್ಟ್ ಬಿಟ್ ಮಾರ್ಕ್ ದರ್ಶನ್ ಆಟಿಟ್ಯೂಡ್ ಅಂತಿದೆಯಲ್ಲ, ಇದು ಯಾರು ಮೆಂಬರ್ ಆಗಿರ್ತಾರೆ ಅವ್ರಿಗೋಸ್ಕರ. ಸೊ ಅದು ಬಿಟ್ಟ ಆದ್ಮೇಲೆ ಯಾರು ಮೆಂಬರ್ ಅಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಟೆಕ್ಸ್ಟ್ ಪ್ರಿಸೆಟ್ 1 ಮತ್ತೆ ಪ್ರಾಜೆಕ್ಟ್ 4 ಪ್ರಾಜೆಕ್ಟ್ 1 2 3 4 ಪ್ರಾಜೆಕ್ಟ್ ಇರುತ್ತೆ. ಸೊ ಅದೇ ತರ ಫಸ್ಟ್ ಒನ್ ಬಂದ್ಬಿಟ್ಟು ಈ ಫಸ್ಟ್ 1ನೇ ಪ್ಯಾಕೇಜ್ ಅಂತ ಏನಿದೆ ಅದನ್ನ ಓಪನ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಇರುತ್ತೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಬ್ಯಾಕ್ ಬಂದ್ಬಿಟ್ಟು 2ನೇ ಪ್ಯಾಕೇಜ್ ಇದೆಯಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ. ಅದನ್ನ ಓಪನ್ ಮಾಡ್ಕೊಂಡು ಈ ಒಂದು ಏನ್ ಲೇಯರ್ ಕಾಣಿಸ್ತಿದೆ ನಿಮಗೆ, ಆ ಲೇಯರ್ ಅನ್ನ ಟಚ್ ಮಾಡಿ ಹೀಗೆ ಒತ್ತಿ ಇಟ್ಕೊಳ್ಳಿ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಪಿ ಲೇಯರ್ ಅಂತ ಕೊಡಿ, ಬ್ಯಾಕ್ ಬನ್ನಿ. ಮತ್ತೆ ಮೊದಲನೇ ಪ್ಯಾಕೇಜ್ ಓಪನ್ ಮಾಡಿದ್ರಲ್ಲ ಪ್ರಾಜೆಕ್ಟ್ 1 ಅಂತ ಇದೆಯಲ್ಲ ಅದನ್ನೇ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಪೇಸ್ಟ್ ಲೇಯರ್ ಅಂತ ಕೊಡಿ. ಮತ್ತೆ ಬ್ಯಾಕ್ ಬನ್ನಿ. ಮತ್ತೆ ಈಗ 3ನೇ ಪ್ಯಾಕೇಜ್ ಓಪನ್ ಮಾಡ್ಕೊಳ್ಳಿ. ಈಗಲೂ ಅಷ್ಟೇ ಈ ಒಂದು ಏನ್ ಲೇಯರ್ ಕಾಣಿಸ್ತಿದೆ ನಿಮ್ಗೆ, ಆ ಲೇಯರ್ ಅನ್ನ ಒತ್ತಿ ಇಟ್ಕೊಳ್ಳಿ. ಹೀಗೆ ಒತ್ತಿ ಇಟ್ಕೊಂಡು ಮತ್ತೆ ತಿರ್ಗಾ ಎಲ್ಲ ಟಚ್ ಮಾಡ್ಕೊಂಡು ಬನ್ನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಕಾಪಿ 6 ಲೇಯರ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಮೊದಲನೇ ಪ್ಯಾಕೇಜ್ ಏನಿದೆ ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಮತ್ತೆ ತಿರ್ಗಾ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಪೇಸ್ಟ್ 6 ಲೇಯರ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಬ್ಯಾಕ್ ಬನ್ನಿ. ಮತ್ತೆ ಈಗ 4ನೇ ಪ್ಯಾಕೇಜ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇದನ್ನು ಕೂಡ ಸೇಮ್ ಒತ್ತಿ ಇಟ್ಕೊಳ್ಳಿ. ಹೀಗೆ ಮತ್ತೆ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ. ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಪಿ 14 ಲೇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ. ಮತ್ತೆ ಮೊದಲನೇ ಪ್ಯಾಕೇಜ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಪೇಸ್ಟ್ 14 ಲೇಯರ್ ಅಂತ ಕೊಡಿ. ಮತ್ತೆ ಬ್ಯಾಕ್ ಬನ್ನಿ. ಮತ್ತೆ ಈಗ ಟೆಕ್ಸ್ಟ್ ಪ್ರಿಸೆಟ್ ಅಂತ ಇದೆಯಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ. ಅದನ್ನು ಸೇಮ್ ಒತ್ತಿಟ್ಕೊಳ್ಳಿ. ಫಸ್ಟ್ 1 ಆಮೇಲೆ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಇದೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ 10 ಲೇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ. ಮತ್ತೆ ಮೊದಲನೇ ಪ್ಯಾಕೇಜ್ ಓಪನ್ ಮಾಡ್ಕೊಳ್ಳಿ. ಮತ್ತೆ ಸೇಮ್ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಲೇಯರ್ ಅಂತ ಕೊಡಿ. ಪೇಸ್ಟ್ ಲೇಯರ್ ಅಂತ ಕೊಟ್ಬಿಟ್ಟು ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡು ನಿಮಗೆ ಇಲ್ಲಿ ದರ್ಶನ್ ಏನ್ ಫೋಟೋ ಕಾಣಿಸ್ತಿದೆ ನಿಮಗೆ, ಈ ಒಂದು ಫೋಟೋವನ್ನ ನಿಮ್ಮ ಫೋಟೋವಾಗಿ ಬದಲಾಯಿಸ್ಕೊಳ್ಬೇಕು. ಅದು ಯಾವ ರೀತಿ ಬದಲಾಯಿಸ್ಕೊಳ್ಬೇಕಂತ ಹೇಳಿದ್ರೆ, ಸೊ ಈ ಒಂದು ಏನ್ ಫೋಟೋ ಜಾಗ ಇದೆ, ಫೋಟೋ ಜಾಗದ ಕರೆಕ್ಟ್ ಆಗಿ ಇಟ್ಕೊಂಡು ಹೀಗೆ ಸೊ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಫೋಟೋ ಆಡ್ ಮಾಡಬೇಕು ಆ ಫೋಟೋನ ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಫುಲ್ ಎಂಡಿಂಗ್ ವರ್ಗು ಬಂದ್ಬಿಡಿ. ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ ರೈಟ್ ಸೈಡ್ ಗೆ. ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈ ಒಂದು ಲೇಯರ್ ಅನ್ನ ಹೊತ್ತಿಟ್ಕೊಂಡು ಆ ಫೋಟೋದ ಹತ್ರ ತಗೊಂಡ್ಬಂದ್ಬಿಡಿ. ಈ ಫೋಟೋದ ಹತ್ರ ತಗೊಂಡ್ಬಂದ್ಬಿಟ್ವಿ. ಸೊ ಈಗ ಆ ಫೋಟೋ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಝೆಡ್ ಆಪ್ಷನ್ ಅಂತ ಕಾಣಿಸ್ತಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು 958 ಇರ್ಬೇಕು. ಇಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ಕೊಂಡ್ರೆ ಸೀದಾ ಅಲ್ಲಿಗೆ ಹೋಗುತ್ತೆ. ಓಕೆ, ಈಗ ಎಕ್ಸ್ ಅಂಡ್ ವೈ ಅಂತ ಕಾಣಿಸ್ತಿದೆಯಲ್ಲ ಲೆಫ್ಟ್ ಸೈಡ್ ಅಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ ಬಂದ್ಬಿಟ್ಟು 1129, ವೈ ಬಂದ್ಬಿಟ್ಟು 1610 ಇರಬೇಕು. ಇಲ್ಲಿ ರೈಟ್ ಸೈಡ್ ಗೆ ಅಥವಾ ಲೆಫ್ಟ್ ಸೈಡ್ ಗೆ ಸ್ವೈಪ್ ಮಾಡಿದ್ರೆ ಎಕ್ಸ್ ಚೇಂಜ್ ಆಗುತ್ತೆ. ಅಪ್ ಮತ್ತೆ ಡೌನ್ ಸ್ವೈಪ್ ಮಾಡಿದ್ರೆ ಸೊ ಇಲ್ಲಿ ವೈ ಚೇಂಜ್ ಆಗುತ್ತೆ. ನೋಡ್ಕೊಳ್ಳಿ, ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಈಗ ಇಲ್ಲಿ 3ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 584 ಇಟ್ಕೊಳ್ಳಿ. ವಿಡ್ತ್ ಬಂದ್ಬಿಟ್ಟು ಹೈಟ್ ಅದಷ್ಟು ಕದೇ ಚೇಂಜ್ ಆಗುತ್ತೆ. ಸೊ ವಿಡ್ತ್ ಮಾತ್ರ ನೀವು ಮಾಮೂಲಿ 1 ಚೇಂಜ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ. ಮತ್ತೆ ಬ್ಯಾಕ್ ಬನ್ನಿ. ಮತ್ತೆ ಬ್ಯಾಕ್ ಬಂದ್ಬಿಟ್ಟು ಸೊ ಈಗ 2ನೇ ಫೋಟೋ ಜಾಗದಲ್ಲಿ ಬರಬೇಕು. ನೋಡಿ 2ನೇ ಫೋಟೋ ಜಾಗದಲ್ಲಿ ಬಂದ್ಬಿಟ್ಟು ಆ ಫೋಟೋನ
ಕ್ಲಿಕ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಇಟ್ಕೊಳ್ಳಿ ಜಾಗಕ್ಕೆ. ಸೊ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದ್ಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಯಾವ ಫೋಟೋ ಆಡ್ ಮಾಡಬೇಕು ಅಂತಿದ್ದೀರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟ್ ಎಂಡಿಂಗ್ ಬನ್ನಿ, ಸೇಮ್ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಸ್ಟಾರ್ಟಿಂಗ್ ಬನ್ನಿ, ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮತ್ತೆ ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಝೆಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು 1254 ಇಟ್ಕೊಳ್ಳಿ. ಈಗ XY ಸೆಲೆಕ್ಟ್ ಮಾಡ್ಕೊಂಡು X ಬಂದ್ಬಿಟ್ಟು 267, Y ಬಂದ್ಬಿಟ್ಟು 1448 ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈಗ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 642 ಇರಬೇಕು ವಿಡ್ತ್, ಈ ರೀತಿ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ, ಮತ್ತೆ ಬ್ಯಾಕ್ ಬನ್ನಿ. ಮತ್ತೆ ಈ ಒಂದು ಲೇಯರ್ ಅನ್ನ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಖಾಲಿ ಏನ್ ಜಾಗ ಕಾಣಿಸ್ತಿದೆ ನೋಡಿ, ಈ ರೀತಿ ಬ್ಲಾಂಕ್ ಆಗಿದೆಯಲ್ಲ ಅಲ್ಲಿ ಒತ್ತಿಡ್ಕೊಂಡು ಸೊ ಆ ಫೋಟೋ ಪಕ್ಕದಲ್ಲಿ ತಗೊಂಡ್ಬಂದು ನಿಲ್ಸಿ ನೋಡಿ. ಈ ರೀತಿ ಫೋಟೋ ಪಕ್ಕದಲ್ಲಿ ತಂದು ನಿಲ್ಸ್ಬೇಕು. ಮತ್ತೆ ಈ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಷ್ಟು ಸ್ಟಾರ್ಟಿಂಗ್ ಕರೆಕ್ಟ್ ಆಗಿ ಈ ರೀತಿ ಸ್ವೈಪ್ ಮಾಡ್ಕೊಂಡು ಇಟ್ಕೊಳ್ಳಿ ಈ ರೀತಿ. ಸೊ ಇಟ್ಕೊಂಡು ಬ್ಯಾಕ್ ಬನ್ನಿ, ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಏನ್ ಫೋಟೋ ಆಡ್ ಮಾಡ್ಬೇಕು ಅಂತಿದ್ರು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಫುಲ್ ರೈಟ್ ಸೈಡ್ ಸ್ವೈಪ್ ಮಾಡ್ಕೊಳ್ಳಿ. ಈ ರೀತಿ ಸ್ವೈಪ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಝೆಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು 1254 ಇಟ್ಕೊಳ್ಳಿ. ಈಗ XY ಸೆಲೆಕ್ಟ್ ಮಾಡ್ಕೊಂಡು 1, 2 ಹೆಚ್ಚು ಕಮ್ಮಿ ಇದ್ರೆ ಏನು ತೊಂದರೆ ಇಲ್ಲ. ಸೊ ಈಗ XY ಸೆಲೆಕ್ಟ್ ಮಾಡ್ಕೊಂಡು 2044 X ಮತ್ತೆ Y ಬಂದ್ಬಿಟ್ಟು 1637 ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈಗ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 649 ಇಟ್ಕೊಳ್ಳಿ. 649, 642 ಹೆಚ್ಚು ಕಮ್ಮಿ ಇಟ್ಕೊಳ್ಳಿ, 1, 2 ಹೆಚ್ಚು ಕಮ್ಮಿ ಏನಾಗಲ್ಲ. ಈ ರೀತಿ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ, ಮತ್ತೆ ಬ್ಯಾಕ್ ಬನ್ನಿ, ಮತ್ತೆ ಬ್ಯಾಕ್ ಬಂದ್ಬಿಟ್ಟು ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಸ್ವಲ್ಪ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಕೆಳಗಡೆ ಬನ್ನಿ. ಹೀಗೆ ಆ ಫೋಟೋ ಮೇಲ್ಗಡೆ ಇಟ್ಕೊಳ್ಳಿ. ಸೊ ಈಗ ಈ ತರ ಇಟ್ಕೊಂಡಾದ್ಮೇಲೆ ಮೊದಲನೇ ಫೋಟೋ ಏನಿರುತ್ತೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಆಪ್ಷನ್ ಏನಿರುತ್ತೆ ಡಿಲೀಟ್ ಆಪ್ಷನ್ ಕಾಣಿಸುತ್ತೆ ನಿಮಗೆ, ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಬಿಡಿ. ಸೊ ಈಗೂ ಕೂಡ ಏನು ಮೊದಲು ಫೋಟೋ ಏನು ಆಡ್ ಮಾಡಿರ್ತೀವಿ, ನಾನು ಆಡ್ ಮಾಡಿರ್ತೀನಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಡಿಲೀಟ್ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ, ಡಿಲೀಟ್ ಮಾಡ್ಬಿಡಿ. ಸೊ ಮತ್ತೆ ತಿರ್ಗಾ ಇಲ್ಲಿ ನಿಮ್ಮ ಫೋಟೋ ಬಿಟ್ಬಿಟ್ಟು ನಾನು ಮುಂಚೆ ಏನ್ ಫೋಟೋ ಆಡ್ ಮಾಡಿರ್ತೀನಿ ಅದನ್ನ ಡಿಲೀಟ್ ಮಾಡ್ಬಿಡಿ. ಡಿಲೀಟ್ ಮಾಡ್ಬಿಟ್ಟು ಸೊ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಯಾಮ್ರಾ ಆಪ್ಷನ್ ಕಾಣಿಸ್ತಿದೆ ನೋಡಿ, ಅದನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒಂದ್ಸರಿ ಪ್ಲೇ ಮಾಡ್ಕೊಂಡು ನೋಡಿ. ಹೌದು, ಅವನು ಹೇಗೆ ಆಸಾಮಿ? ಒಳ್ಳೆಯವನ ಕೆಟ್ಟವನ? ಒಳ್ಳೆಯವ್ರು ಒಳ್ಳೆಯವನು, ಕೆಟ್ಟವರು ಬಹಳ ಕೆಟ್ಟವನು. ನೋಡಿ ಸ್ನೇಹಿತರೆ, ಇಷ್ಟೇ. ನೀವು ಯಾವುದೇ ತರ ಗ್ರಾಫಿಕ್ ಆಗಲಿ, ವಿಡಿಯೋ ಆಗಲಿ, ಎನಿ1 ಯಾವುದು ಕೂಡ ಆಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಒಂದು ಫೋಟೋನ ಚೇಂಜ್ ಮಾಡ್ಕೊಂಡ್ರೆ ಸಾಕು. ಸೊ ಈ ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ನೀವು ಹಾಗಾಗಿ ನಿಮ್ಮ ಫೋಟೋವನ್ನ ಆಡ್ ಮಾಡಿಕೊಂಡು ಈ ಒಂದು ಜಾಗಕ್ಕೆ ವಿಡಿಯೋ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಓಕೆ ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ, ನಮ್ಮ ವಿಡಿಯೋಗಳನ್ನ ನಮಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಫ್ರೆಂಡ್ಸ್.